ಹೆಲೋ ಫುಡ್ ಲವರ್ಸ್. ತುಪ್ಪನ ಹೊರಗಡೆ ಕೊಳ್ಬೇಕು ಅಂದರೆ ದುಬಾರಿ, ಜೊತೆಗೆ ಅದು ಪ್ಯೂರೋ ಕಲುಷಿತನೋ ಒಂದು ಅರ್ಥ ಆಗಲ್ಲ. ಇದ್ಯಾವುದು ತಲೆನೋವೇ ಬೇಡ, ಮನೇಲೇ ಪ್ಯಾಕೆಟ್ ಹಾಲಿಂದ ಮರಳು ಮರಳಾಗಿರುವಂತಹ ತುಪ್ಪನ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ವೀಕ್ಷಕರೇ, ಮೊದಲನೇದಾಗಿ 1 ಲೀಟರ್ ಹಾಲನ್ನ ಲೋ ಫ್ಲೇಮ್ನಲ್ಲಿ ಕಾಯಿಸ್ಕೋಬೇಕು. ನೋಡಿ, ಕಾಯಿಸ್ಕೊಂಡು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ಮೇಲೆ ಕೆನೆ ಕಟ್ಟಿರುತ್ತೆ, ಇದನ್ನ ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ಇದೇ ರೀತಿ ನಾನು 10 ದಿನದಿಂದ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಕೆನೆ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ತಣ್ಣಗಿರುವಂಥ ನೀರನ್ನ ಹಾಕಿ ಮಿಕ್ಸಿನ ಕ್ಲೋಸ್ ಮಾಡಿ ಮಿಕ್ಸಿ ಆನ್ ಆಫ್ ಮಾಡ್ತಾ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಅವಶ್ಯಕತೆ ಇದ್ದರೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಬೆಣ್ಣೆ ಇನ್ನೇನು ರೆಡಿ ಆಗಿಬಿಟ್ಟಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೊಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ, ಬೆಣ್ಣೆನ ಈ ರೀತಿ ಹಿಂಡ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪಾತ್ರೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲದನ್ನು ಇದೇ ರೀತಿ ತೆಗೀರಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೆಣ್ಣೆ, ಎಷ್ಟೊಂದು. ನೋಡಿ, ಇವಾಗ ಇದೆಲ್ಲವನ್ನು ಈ ರೀತಿ ಮುದ್ದೆ ಥರ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಈ ರೀತಿ ಹಿಂಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಣ್ಣೆನ ವಾಶ್ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಸ್ಟವ್ನ ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಬೆಣ್ಣೆನ ಕರಗಿಸ್ಕೋಬೇಕಾಗುತ್ತೆ. ಹಾಗೆ ಬಿಟ್ಬಿಡಬಾರ್ದು, ಉಕ್ಕೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಕಲಿಸ್ತಾ ಇರಬೇಕು. ನೋಡಿ ವೀಕ್ಷಕರೇ, ಇನ್ನೇನು ತುಪ್ಪ ರೆಡಿ ಆಗಿಬಿಟ್ಟಿದೆ. ಈ ರೀತಿ ಸ್ಪೂನ್ನ ಇಟ್ಟರೆ ಮೇಲೆ ತುಪ್ಪ ತೇಲ್ತಾ ಇರುತ್ತೆ. ಹಿಂಗಾಗಿದೆ ಅಂದರೆ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಮಜ್ಜಿಗೆಯಲ್ಲಿ ಒಂದು ಎಲೆನ ಈ ರೀತಿ ಮುಣುಗಿಸ್ಕೊಂಡು ತುಪ್ಪಕ್ಕೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಕವರ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ನಂತರ ಆ ಎಲೆನ ಪಕ್ಕಕ್ಕಿಟ್ಟು ತುಪ್ಪನ ಫಿಲ್ಟರ್ ಮಾಡ್ಕೊಂಡ್ರಿ ಅಂದರೆ ಮುಗೀತು, ನಿಮಗೆ ತುಪ್ಪ ರೆಡಿ ಆಗಿಬಿಡುತ್ತೆ. ನನಗಂತೂ ತುಪ್ಪ ಅಂದರೆ ತುಂಬ ಇಷ್ಟ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ತುಪ್ಪ ಅಂದರೆ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.